ಚಿಕ್ಕ ಏಜಿಗೆ ನಾನು ಎಲ್ಲ ಸ್ಟಾರ್ಗಳ ಜೊತೆಲೂ ಕೆಲಸ ಮಾಡ್ಬಿಟ್ಟೆ. ಅಂದರೆ ಮನ್ಸಲ್ಲಿ ನಾನು ಹೀರೋ ಆಗ್ಬೇಕು ಅನ್ನೋದು ಹೋಗಲ್ಲ. ಅದು ದೊಡ್ಡ ಒಂದು ಸೂಪರ್ ಸ್ಟಾರ್ದೊಂದು ಈವೆಂಟ್ ಮಾಡ್ತೀವಿ ನಾವು. ಈವೆಂಟ್ ಎಲ್ಲ ಆದಮೇಲೆ ಟೀ ಕುಡಿತಾ ಇರ್ತೀವಿ ನೈಟು. ನಮ್ಮ ಜೊತೆಲೂ ಆರ್ಟಿಸ್ಟ್ ನಿಂತಿರ್ತಾರೆ. ಅವ್ರ ಜೊತೆಗೆ ಅಲ್ಲಿನ ಜನಗಳು ಬಂದ್ಬಿಟ್ಟು ನಾನು ಹಿಂಗೆ ನಿಂತಿರ್ತೀನಿ, ಹಿಂಗೆ ತಲೆ ಬಿಡ್ತಾರೆ. ನಾನು ಬಿದ್ದುಬಿಡ್ತೀನಿ. ಬಿದ್ದಾಗ ಅವ್ರ ಜೊತೆಗೆ ಹೋಗಿ ಫೋಟೋ ತೆಗೆಸ್ಕೊಂತಾರೆ. 100% ಹೊಟ್ಟೆಪಾಡಿಗೋಸ್ಕರನೇ ನಾನು ಕೆಲಸ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಡೈರೆಕ್ಷನ್ ಟೀಮಲ್ಲಿ ಕೆಲಸ ಆಗಿರ್ಬೋದು, ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಎಲ್ಲ ಕೆಲಸನೂ. ಇಂಥ ಕೆಲಸ ನಾನು ಮಾಡಿಲ್ಲ ಅನ್ನಂಗಿಲ್ಲ. ಚಂದ್ರಮೌಳಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅಂತ ಒಂದು KGF ಅನ್ನೋ ಸಿನಿಮಾಗೆ ರೈಟರ್ ಆಗಿದ್ರು ನಂಗೆ ಗೊತ್ತಿರಲಿಲ್ಲ. ನನಗೆ ಈಸ್ ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್ ಪರ್ಸನ್. ಶುಕ್ಲಾ ಅನ್ನೋ ಕ್ಯಾರೆಕ್ಟರ್ ಏನಿದೆ, ಆ ಮೊದಲನೇ ಸೀನಿಂದ ಎಂಡ್ ಕ್ಲೈಮ್ಯಾಕ್ಸ್ ಸೀನ್ವರೆಗೂ ಆ ಫೀಲ್ ಎಲ್ಲೂ ಕಮ್ಮಿ ಆಗಿಲ್ಲ. ಅದು ಹಾಗೇ ಬಂದಿದೆ ಇಂಟೆನ್ಸ್. ಸರ್ ನಮ್ಮಲ್ಲಿ 6 ತಿಂಗಳು ಶೂಟಿಂಗ್ ನಿಂತೋಗುತ್ತೆ. ಬರೀ ಕೈ ಫ್ಯಾಕ್ಚರ್ ಆಗಿ ನನಗೆ ಎದ್ದೇಳೋದಕ್ಕೂ ಆಗಲ್ಲ. ನಂಗೆ ಅಷ್ಟು ಇದಾಗುತ್ತೆ. ಅಂಥ ಟೈಮಲ್ಲೂ ನನ್ನ ಟೀಮು ನನ್ನ ಜೊತೆಲಿ ಸಪೋರ್ಟಿವ್ ಆಗಿ ನಿಂತ್ಕೊಳುತ್ತೆ. ಅಂದರೆ ಈ ಒಂದು ಟೆಲಿವಿಷನಲ್ಲಿ ಇಷ್ಟು ವರ್ಷ ಒಂದು ಕೆಲಸ ಸಿಗುತ್ತೆ, ಓಕೆ, ಹೀರೋಕನ್ಸ್ ಹಂಗೆ ಇರುತ್ತೆ. ಕೆಲಸಕ್ಕೆ ಬದುಕಬೇಕು ಅನ್ನೋ ಹೊಟ್ಟೆಪಾಡಿಗೋಸ್ಕರ ಟೆಲಿವಿಷನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಬಟ್ ಅಗೇನ್ ಆ ಸಿನಿಮಾ ಸರ್ಕಲ್ ಸುತ್ತಲೇ ಸುತ್ತಾ ಇರೋವಂಥ ಒಂದು ಪರಿಸ್ಥಿತಿ ಗೊತ್ತಿದ್ರು. ನನ್ನ ಆಸೆ ನಾನು ಹೀರೋ ಆಗಬೇಕು ಅಂತ ಗೊತ್ತಿದ್ರು, ಅದನ್ನು ಹೇಳ್ಕೊಳ್ಳಾಗ್ದಿರೋಂಥ ಪರಿಸ್ಥಿತಿ. ಅದನ್ನು ಹೇಳಿದ್ರೆ ಅವ್ರು ಹೆಂಗೆ ಇದು ಮಾಡ್ತಾರೋ ಅನ್ನೋ ಒಂದು ದ್ವಂದ್ವ ಈ ರೀತಿ ಎದುರಿಸಿದ್ದಿದೆಯಾ? ಯಾಕೆಂದರೆ ಹೈದರಾಬಾದು, ಚೆನ್ನೈ, ಬೆಂಗಳೂರು. ಅಂದರೆ ಈ ಚಿಕ್ಕ ಏಜಿಗೆ ನಾನು ಎಲ್ಲ ಸ್ಟಾರ್ಗಳ ಜೊತೆಲೂ ಕೆಲಸ ಮಾಡಿಬಿಟ್ಟೆ. ಕನ್ನಡ, ತಮಿಳ್, ತೆಲುಗು, ಮರಾಠಿ, ಬೆಂಗಾಳಿ, ಹಿಂದಿ ಎಲ್ಲನೂ. ಅಂದರೆ ಮನ್ಸಲ್ಲಿ ನಾನು ಹೀರೋ ಆಗ್ಬೇಕು ಅನ್ನೋದು ತುಂಬ. ಅದು ಹೇಗೆ ಅಂತಂದ್ರೆ ಅದೊಂಥರ ಒಂದ್ಸಲಿ ಮೈಂಡಿಗೆ ಬಂತು ಅಂದರೆ, ನಮ್ಮ ಇಂಡಸ್ಟ್ರಿ ಇಡ್ಲಿ ಚಟ್ನಿ ಇದೆ ಗೊತ್ತಾ, ಅದು ಒಂದ್ಸಲಿ ತಿಂದರೆ ಅದು ಹೋಗಲ್ಲ. ಅದು ನೆವರ್, ಅದು ಯಾವತ್ತೂ ಸುಳ್ಳೋದು. ಇದೇ ಎಲ್ಲೂ ಬೇಡ, ಇದೇ ಫ್ಲೋರಲ್ಲೇ ನಾನು ಅಲ್ಲಿ ನಿಂತಿರ್ತೀನಿ. ಇದು ಸ್ಟೇಜ್ ಮೇಲೆ ಒಂದು ಹೀರೋನ ಬಿಲ್ಡಪ್ ಕೊಡೋದು, ಎಂಟ್ರಿ ಕೊಡೋದು, ನಾವು ಸ್ಕ್ರಿಪ್ಟಿಂಗ್ ಮಾಡ್ಕೊಳೋದು, ಹಾಗೆ ಹೀಗೆ ಅಂತ ಮಗ ಆ ಮನಸ್ಸಲ್ಲೊಂದು ಪ್ರತಿ ಈವೆಂಟಲ್ಲೂ ನಾನು ಮಾಡಿರ್ತಕ್ಕಂಥ ಇಷ್ಟು ಈವೆಂಟಲ್ಲೂ ಇಷ್ಟು ಶೋಸಲ್ಲೂ ನಾನು ಅಂದ್ಕೊಂತಿರ್ತೀನಿ, ಯಾವತ್ತು ನಾನು ಅಲ್ಲಿ ನಿಂತ್ಕೊತೀನಿ, ನಾನು ಯಾವತ್ತಲ್ಲಿ ಹೋಗ್ತೀನಿ, ಎಷ್ಟು ಕಷ್ಟಪಡ್ತಾಯಿದ್ದೀನಿ, ಇಷ್ಟೆಲ್ಲ ಇದೆ, ಇನ್ನೂ ನಾನು ರೀಚ್ ಆಗೋಕ್ಕಾಗ್ತಾಯಿಲ್ಲ, ಏನು ಮಾಡೋದು, ಎಷ್ಟೇ ಕಾಂಟ್ಯಾಕ್ಟ್ ಇದ್ರೂ ಆ ಒಂದು ಟೈಮ್ ಕೂಡ ಬರಬೇಕು ಅಂತಾರೆ, ಆಗ್ತಾಯಿಲ್ಲ. ಇದೇ ಥರ ಒಂದು ದೊಡ್ಡ ಒಂದು ಸೂಪರ್ ಸ್ಟಾರ್ದೊಂದು ಈವೆಂಟ್ ಮಾಡ್ತೀವಿ ನಾವು. ಈವೆಂಟ್ ಎಲ್ಲ ಆದಮೇಲೆ ಟೀ ಕುಡಿತಾ ಇರ್ತೀವಿ ನೈಟು. ನಮ್ಮ ಜೊತೆಲೂ ಆರ್ಟಿಸ್ಟ್ ನಿಂತಿರ್ತಾರೆ. ಅವ್ರ ಜೊತೆಗೆ ಎಲ್ಲ ಅವ್ರು ಪಾಪ ಅವ್ರು ಆರ್ಟಿಸ್ಟ್ ಅಷ್ಟು ದೊಡ್ಡವರಾದ್ರೂ ನಮ್ಮನ್ನೇನು ಪ್ರೀತಿಯಿಂದನೇ ಮಾತಾಡ್ಸ್ಕೊಂಡು ಜೊತೆಲಿ ಮಾತಾಡ್ತಾ ನಿಂತಿರ್ತೀವಿ. ಅಲ್ಲಿನ ಜನಗಳು ಬಂದ್ಬಿಟ್ಟು ನಾನು ಹಿಂಗೆ ನಿಂತಿರ್ತೀನಿ, ಹಿಂಗೆ ತಲೆ ಬಿಡ್ತಾರೆ. ತಳ್ಳಿಬಿಟ್ಟು ಸರ್ ಬನ್ನಿ ಸರ್ ಈ ಕಡೆ ಅಂತಂದ್ಬಿಟ್ಟು ನಾನು ಬಿದ್ದುಬಿಡ್ತೀನಿ. ಬಿದ್ದಾಗ ಅವ್ರ ಜೊತೆಗೆ ಹೋಗಿ ಫೋಟೋ ತೆಗೆಸ್ಕೊಂತಾರೆ. ನಾನು ಒಂದು ಸೆಕೆಂಡ್ ಬಿದ್ದಾಗ ಕೂತ್ಕೊಂಡು ನಮ್ಗೆ ಅಂತಂದ್ಬಿಟ್ಟು ಹುಡುಗರು ಬೈದಾಗ 1 ನಿಮಿಷ ಸರ್ ಅಂತಂದ್ಬಿಟ್ಟು ಅಲ್ಲಿ ನನಗೆ ಹುಟ್ಟುತ್ತೆ ಸರ್ ಹಠ. ನಾನು ಆರ್ಟಿಸ್ಟ್ ಆಗಲೇಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ತೀನಿ. ಅವತ್ತೊಂದು 2 ಲಕ್ಷ ಜನ ಸೇರಿರ್ತಾರೆ ಒಂದು ಈವೆಂಟಿಗೆ. ಆ ಈವೆಂಟ್ನ ನಾನೇ ಡಿಸೈನ್ ಮಾಡಿ, ನಾನೇ ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿರ್ತೀನಿ. ಮೆಂಟಲಿ ಫಿಕ್ಸ್ ಆಗಿ ಕೂತ್ಕೊಂತೀನಿ ಸರ್. ಏನೇ ಕಷ್ಟ ಆಗಲಿ ನಾನು ಹೀರೋ ಆಗಿ ನಿಲ್ಲೇಬೇಕು. ನಿಂತರೆ ಸುಮ್ಮನೆ ಬಂದು ಹೋಗಬಾರ್ದು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅನ್ಬೇಕು. ನಾನು ಇರೋದ್ರೊಳಗಡೆ ಒಂದು ಸಿನಿಮಾನಾಗಲಿ ಹೀರೋ ಆಗಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿ ಕೂತ್ಕೊಂತೀನಿ. ಅವತ್ತು ಹೀರೋ ಆಗ್ಬೇಕಂತಲೇ ಬಂದಿದ್ದೆ. ಬಟ್ ಹೊಟ್ಟೆಪಾಡು ಅಂತಂದ್ರೆ ಗೊತ್ತಾ, 100% ಹೊಟ್ಟೆಪಾಡಿಗೋಸ್ಕರನೇ ನಾನು ಈ ಕೆಲಸ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಡೈರೆಕ್ಷನ್ ಟೀಮಲ್ಲಿ ಕೆಲಸ ಆಗಿರ್ಬೋದು, ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಎಲ್ಲ ಕೆಲಸನೂ. ಇಂಥ ಕೆಲಸ ನಾನು ಮಾಡಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಕೆಲಸನೂ ನಾನು ಮಾಡಿದ್ದೀನಿ. ಅದು ಮಾಡಿರೋದು ಹೊಟ್ಟೆಪಾಡಿಗೋಸ್ಕರನೇ. ಬಟ್ ನನ್ನ ಹಠಾಚಲ ಯಾವತ್ತೂ ಕಮ್ಮಿ ಆಗಿರಲಿಲ್ಲ. ನಾನೇನು ಅಂದ್ಕೊಂಬಂದಿದ್ದೆ, ನನ್ನ ಗುರಿ, ನಾನು ಒಂದಲ್ಲಿ ನನ್ನ ಎಲ್ಲಿಂದ ಎಲ್ಲಿ ಸುತ್ತಿದ್ರು ಕೊನೆಗೆ ಬರ್ತಿದ್ದೆ, ನಾನು ಹೀರೋ ಆಗಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತಂದ್ಬಿಟ್ಟು. ಅದನ್ನು ನಾನು ಒಂದು ದಿನಕ್ಕೂ ನಾನು ಮರೀಲಿಲ್ಲ, ಬಿಡಲಿಲ್ಲ. ನಾನು ಅದರಿಂದನೇ ಬಿದ್ದೆ. ನಾನು ಅದು ಇಲ್ಲಿವರೆಗೂ ಕರ್ಕೊಂಬಂತು. ದಿಲ್ಮಾರ್ ಅಂದರೆ ಟ್ರೈಲರ್ ನೋಡಿದಾಗ ಮತ್ತು ಅದರ ಎಫರ್ಟ್ಸ್ ಗೊತ್ತಾಗ್ತಾ ಇದೆ. ಮತ್ತು ಹೊಡಿಲೇಬೇಕು ಅಂತ, ನಾವು ಗೆಲ್ಲೇಬೇಕು ಅನ್ನೋದು. ಈಗ ಚಂದ್ರಮೌಳಿ ಆಗಿರ್ಬೋದು, KGF ಡೈಲಾಗ್ ರೈಟಿಂಗಿಂದ ಗುರುತಿಸ್ಕೊಂಡಂಥ ವ್ಯಕ್ತಿ, ಅಂದರೆ ಮೇಜರ್ಲಿ ಚಾಲ್ತಿಗೆ ಬಂದಂಥ ವ್ಯಕ್ತಿ. ಅದಾದಮೇಲೆ ಈಗ ನಿಮ್ಮದೊಂದು ಈ ಒಂದು ಧ್ಯೇಯ, ನಾನು ಹೀರೋ ಆಗಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಲೇಬೇಕು ಅನ್ನೋದು ಧ್ಯೇಯ. ಆ ಟೀಮ್ ಆಗಿ ಫಾರ್ಮ್ ಆದಮೇಲೆ ಈ ಥರದ್ದೊಂದು ಸಿನಿಮಾ ಕೊಡಬೇಕು ಅಂತ ಆದಮೇಲೆ ನಾನು ಅದೇ ಟ್ರೈಲರ್ ನೋಡಿದೆ, ಟಿಂಟೇ ಬೇರೆ ಥರ ಇದೆ, ಅಂದರೆ ಅಪ್ರೋಚೇ ಬೇರೆ ಥರ ಇದೆ. ಆಮೇಲೆ ಈ ಜೆನ್ ಝಿ ಅಂತೀವಲ್ಲ, ಇವತ್ತಿನ ಜನ್ರೇಷನ್ಗೆ ಏನೋ ಒಂದು ನೇರವಾಗಿ ಹೊಡೆಯೋ ಥರ ಇದೆ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಹೇಳತ್ತಿರೋದಾದರೆ ಸರ್, ನಾನು ಚಂದ್ರಮೌಳಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನಿಜವಾಗ್ಲೂ ಅವರು ಅಂಥ ಒಂದು KGF ಅನ್ನೋ ಸಿನಿಮಾಗೆ ರೈಟರ್ ಆಗಿದ್ರು ನಂಗೆ ಗೊತ್ತಿರಲಿಲ್ಲ. ನಾನು ಮೀಟ್ ಮಾಡಿದಾಗ ಗೊತ್ತಾಗಿದ್ದು. ಈಸ್ ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್ ಪರ್ಸನ್. ಟ್ಯಾಲೆಂಟೆಡ್ ಅನ್ನೋದಕ್ಕಿಂತ ಒಂದು ಹ್ಯೂಮನ್ ಬೀಯಿಂಗ್ ಮೆಂಟಾಲಿಟಿ ಇರ್ತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿ. ನಾನು ಅವ್ರಿಗೆ ಪರಿಚಯ ಇಲ್ಲ, ಅವರು ನಂಗೆ ಪರಿಚಯ ಇಲ್ಲ.
ಬಟ್ ಒಂದು ಡೈರೆಕ್ಟ್ ಅಂದಾಗ ಒಂದು ಇದ್ದೇ ಇರುತ್ತಲ್ವ, ನನ್ನ ಹೀರೋ ಹಿಂಗಿರ್ಬೇಕು ಹಂಗೆ ಮಾಡ್ಬೇಕು ಅಂತಂದ್ಬಿಟ್ಟು ನನ್ನ ಸೆಲೆಕ್ಟ್ ಮಾಡಿದಾದಮೇಲೆ ನನಗೊಂದು 3 months ನನಗೆ ಅವರು ತುಂಬ ಟ್ರೈನ್ ಮಾಡ್ತಾರೆ. ಹೀಗೆ ಬೇಕು ಹಾಗೇ ಬೇಕು ಅಂತಲೇ ಕೂತ್ಕೊಂತಾರೆ. ನನ್ನ ಕತೆ ಇವತ್ತಿಗೂ ಕೇಳಿಲ್ಲ ನಾನು. ಅವ್ರು ಒಂದು ಮಾತು ಹೇಳ್ತಾರೆ, ನಾನು ಏನು ಹೇಳ್ತೀನಿ ಅದನ್ನು ಮಾಡಿ, ನೀವು ಆ ಫೀಲಲ್ಲಿ ಇರಿ ಸಾಕು, ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ನನಗೆ ಒಂದು ಬ್ರದರ್ ಆಗಿ, ಒಂದು ಹಿತೈಷಿಯಾಗಿ, ಒಂದು ಡೈರೆಕ್ಟರ್ ಬಿಟ್ಟು ಬೇರೆ ಎಲ್ಲ ಥರನೂ ನನ್ನ ಜೊತೆಲಿ ನಿಂತ್ಕೊಂತಾರೆ. ಎಲ್ಲೂ ನನ್ನ ಒಬ್ಬ ನನ್ನ ಒಂದು ಮೊದಲನೇ ಮೂವಿ ಅನ್ನೋ ಒಂದು ಫೀಲಿಂಗ್ಸ್ ನನಗೆ ಸೆಟ್ಟಲ್ಲಿ ಯಾವತ್ತೂ ಬಂದಿಲ್ಲ ಸರ್. ಇನ್ನೊಂದು ಹೇಳಬೇಕು ಅಂತಂದರೆ ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಅಷ್ಟು ಜನ ಅವ್ರ ಟೀಮ್ ಹುಡುಗರುಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, DOP, ಕ್ಯಾಮ್ರಾಮ್ಯಾನು, ಪ್ರತಿಯೊಬ್ಬರು ನನ್ನನ್ನು ಎಲ್ಲೂ ಒಂದು ಹೊಸಪನ್ ಥರ ಟ್ರೀಟ್ ಮಾಡಲೇ ಇಲ್ಲ. ಸುಮ್ಮನೆ ನೀವು ಇದ್ದೀರಾ ಅಂತ ನಿಮ್ಮ ಎದುರುಗಡೆ ನಾನು ಹೇಳಲ್ಲ, ನನ್ನನ್ನು ಆ ಥರ ಫೀಲ್ ಮಾಡಿಸಿದ್ರು. ಹೀಗೆ ಬೇಕು ಆಗಬೇಕು ಅಂತ ಹೇಳ್ಕೊಡೋರು. DOPನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಅಂದರೆ ಅವರು ಫಸ್ಟೇ ಹೇಳ್ತಿರಲಿಲ್ಲ ನನಗೆ, ಹೇಳ್ಬಿಟ್ರೆ ನೀವು ಬಾಯಟ್ ಮಾಡ್ಕೊಂಬಂದ್ಬಿಡ್ತೀರಾ, ಅಲ್ಲಿ ಬಂದುಬಿಟ್ಟು ಒಪ್ಪಿಸ್ಬಿಡ್ತೀರಾ ಪಾಠ, ನನಗೆ ಅದು ಬೇಕಾಗಿಲ್ಲ. ನಿಮಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರಬೇಕು, ಎಕ್ಸೈಟ್ಮೆಂಟ್ ಇರಬೇಕು. ಆ ಸಟ್ಟಲ್ಲೇ ಒಂದು 10 ನಿಮಿಷ ಇದೆ ಅನ್ನುವಾಗ ನನಗೆ ಹೇಳೋರು. ಇಷ್ಟುದ್ದ ಡೈಲಾಗ್ ಇದ್ರು ಅವರು. ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಈ ಅಪ್ಪ ಮೊದಲೇ KGF ಡೈಲಾಗ್ ರೈಟ್ರು, ಎಷ್ಟುದ್ದ ಪೇಜ್ಗಟ್ಟಲೆ ಬರೆದಿರ್ತಾರೆ, ಏನು ಮಾಡೋದು, ಹೆಂಗೆ ಹೇಳೋದು, ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಎಲ್ಲರದ್ಗಡೆ ಅವಮಾನ ಆಗ್ಬಿಡುತ್ತೆ, ಭಯ ಆಗುತ್ತೆ. ಇದೆಲ್ಲ ಒಂದು ಭಯ ಇತ್ತು ನನ್ನಲ್ಲಿ. ಬಟ್ ಅವ್ರು ಅದೆಲ್ಲನೂ ಸೈಡಿಗೆ ಇಟ್ಟು ನನ್ನನ್ನು ಅಷ್ಟು ಕಂಫರ್ಟಬಲ್ನೆಸ್ ತಂದು ಕೊಟ್ಟರು ಅವರು. ಬ್ರದರ್ ಏನೂ ಇಲ್ಲ, ನೀವು ಇಷ್ಟೇ ಇದನ್ನು ಹೀಗೆ ಮಾಡಿ ನೀವು ನಿಮ್ಮ ಸ್ಟೈಲಲ್ಲಿ ಈ ಸೈಕೋ ಶುಕ್ಲ ಅನ್ನೋ ಒಂದು ಮೈಂಡ್ ನಿಮ್ಗೆ ಗೊತ್ತಲ್ವಾ ಏನು ಕಾನ್ಸೆಪ್ಟ್, ಈ ಸೀನ್ ಇದು ಹಿಂಗೆ ಹಿಂದೆ ಹೇಗಿರುತ್ತೆ ಮುಂದೆ ಹೇಗಿರುತ್ತೆ ಇದು ಈ ಫೀಲಲ್ಲಿ ನನಗೆ ಬಟ್ ಇಡೀ ಸಿನಿಮಾ ಸರ್ ಫೀಲ್ ಎಲ್ಲೂ ಕಮ್ಮಿ ಆಗಿಲ್ಲ. ಆ ಕ್ಯಾರೆಕ್ಟರ್ ಶುಕ್ಲ ಅನ್ನೋ ಕ್ಯಾರೆಕ್ಟರ್ ಏನಿದೆ, ಆ ಮೊದಲನೇ ಸೀನಿಂದ ಎಂಡ್ ಕ್ಲೈಮ್ಯಾಕ್ಸ್ ಸೀನ್ವರೆಗೂ ಆ ಫೀಲ್ ಎಲ್ಲೂ ಕಮ್ಮಿ ಆಗಿಲ್ಲ. ಅದು ಹಾಗೇ ಬಂದಿದೆ ಇಂಟೆನ್ಸು. ಆ ಥರ ನನ್ನ ರೆಡಿ ಮಾಡಿ ಜೊತೆಯಲ್ಲೇ ನಿಂತ್ಕೊಂಡಂಥ ಒಂದು ವ್ಯಕ್ತಿ ನಾನು. ಆ ವ್ಯಕ್ತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಎಷ್ಟು ಚಿರಋಣಿಯಾಗಿದ್ರು ಸಾಲದು. ಒಂದು ಫೈಟ್ ಸೀಕ್ವೆನ್ಸಲ್ಲಿ ನನ್ನ ಕೈ ಫ್ರ್ಯಾಕ್ಚರ್ ಆಗುತ್ತೆ, ಕೈ ಮುರಿದೇ ಹೋಗುತ್ತೆ. ಮುರಿದೋದ್ರೂ ಸಮೇತ ಅವರು, ಬ್ರದರ್ ಫಸ್ಟ್ ನೀವು ರೆಡಿಯಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನೀವು ರೆಡಿ ಆದರೆ ನಾವು ಸಿನಿಮಾ ಇದು ಮಾಡ್ಕೊಬೋದು. ನನಗೆ ಹೊಸೊಬ್ಬ ಪ್ರೊಡ್ಯೂಸರ್ಗಳು ಎಲ್ಲಿ ಏನಾಗುತ್ತೋ, ಶೂಟಿಂಗ್ ನಿಂತೋಯ್ತು ಸರ್, ನಮ್ಮಲ್ಲಿ 6 ತಿಂಗಳು ಶೂಟಿಂಗ್ ನಿಂತೋಗುತ್ತೆ, ಬರೀ ಕೈ ಫ್ರ್ಯಾಕ್ಚರ್ ಆಗಿ ನನಗೆ ಎದ್ದೇಳೋದಕ್ಕೂ ಆಗಲ್ಲ, ನನಗೆ ಅಷ್ಟು ಇದಾಗುತ್ತೆ. ಅಂಥ ಟೈಮಲ್ಲೂ ನನ್ನ ಟೀಮು ನನ್ನ ಜೊತೆಲಿ ಸಪೋರ್ಟಿವ್ ಆಗಿ ನಿಂತ್ಕೊಳುತ್ತೆ. ಪ್ರೊಡಕ್ಷನ್ ಹೌಸು ಶ್ರೀ ವಿಘ್ನೇಶ್ವರ ಸಿನಿಮಾಸ್ ಅಂತ, ಅವರು ಯಾವತ್ತೂ ಒಂದು ಹೊಸಪಂಗ್ ಸಿನಿಮಾ ಮಾಡ್ತೀನಿ ಅಂತಂದ್ಬಿಟ್ಟು ಇದು ಕಮ್ಮಿ ಮಾಡಿಲ್ಲ ಸರ್. ಸಿನಿಮಾಗೆ ಅವ್ರು ಯಾವುದೇ ಒಂದು ಥರದಲ್ಲೂ 1% ಕಮ್ಮಿ ಮಾಡಿಲ್ಲ. ಈ ಸೀನ್ ಹೀಗೆ ಬೇಕು ಹಾಗೆ ಬೇಕು ಅಂತಂತಂದರೆ ಏನು ಬೇಕು ಅದಕ್ಕೆ ಪ್ರೊಡಕ್ಷನ್ ಮೇಲೆ ಏನಿದೆ ಅದಷ್ಟು ಕೊಟ್ಟಿದ್ದಾರೆ. ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಓಕೆ ಡನ್ ಫಿಕ್ಸ್ ಮಾಡಿ, ಅವ್ರು ಬೇಡ ಇವ್ರು ಬೇಕು, ನೆವರ್ ಸರ್. ಯಾವತ್ತೂ ಅವರು ಒಂದು ವಿಷಯದಲ್ಲೂ ತಲೆ ಹಾಕಿಲ್ಲ. ಸಿನಿಮಾನೂ ಅಷ್ಟೇ ಎಲ್ಲೂ ಕಮ್ಮಿ ಮಾಡಿಲ್ಲ. ಅವರು ಕ್ವಾಲಿಟಿಯಾಗೆ ಚೆನ್ನಾಗಿ, ಅವ್ರು ಒಂದೇ ಮಾತು ಹೇಳ್ತಿದ್ದು, ಕ್ವಾಲಿಟಿಯಾಗಿರಲಿ, ಚೆನ್ನಾಗಿರಲಿ, ಮಾಡಿ ಚೆನ್ನಾಗಿ ಮಾಡಿ ಅಂತಲೇ. ಡೈರೆಕ್ಟ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತು ನನ್ನ ದಿಲ್ಮಾರ್ ಟೀಮ್ಗೆ ನನ್ನ ಒಂದು ಕಲ್ಲನ್ನು 1000 ಏಟ್ ಅನ್ನೋದಕ್ಕಿಂತ ಕಮ್ಮಿ ಅಷ್ಟು ಕೆತ್ತಿ ಇವತ್ತು ನನ್ನನ್ನು ಒಂದು ಶುಕ್ಲ ಒಂದು ಕ್ಯಾರೆಕ್ಟರ್ ಬಂದಿದೆ ಅಂತಂತಂದರೆ ಬಿಕಾಸ್ ಆಫ್ ನನ್ನ ಡೈರೆಕ್ಟ್ರಿಗೆ ಆ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಕೆತ್ತಿಲ್ಲ ಅಂದಿದ್ರೆ ನಾನು ಇವತ್ತು ಆ ಶುಕ್ಲಾಗಿ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ನಾನು ಬಿಫೋರ್ ನಾನು TV ಹಿಂದೆ ಕೆಲಸ ಮಾಡಿದ್ದೆ, 100 ಪ್ರೋಗ್ರಾಮ್ಗಳು ವರ್ಕ್ ಮಾಡಿದ್ದೆ. ಬಟ್ ಕ್ಯಾಮ್ರಾ ಮುಂದೆ ನಾನು ಮಾಡಿದಂಥ ಮೊದಲನೇ ಸಿನಿಮಾ ಫೇಸ್ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮ್. ಅದಕ್ಕಿಂತ ಬಿಫೋರ್ ನಾನೊಂದು ಶಾರ್ಟ್ ಫಿಲಿಮು ನಾನು ಮಾಡಿಲ್ಲ, ನಾನೊಂದು ಸೀರಿಯಲು ನಾನು ಮಾಡಿಲ್ಲ. ಬಟ್ ಬೇರೆ ಕೆಲಸಗಳೆಲ್ಲ ನಾನು ತೆರೆ ಹಿಂದೆ ಮಾಡಿದ್ದೆ ಹೊರತು ತೆರೆ ಮುಂದೆ ಮಾಡಿದಂಥ ಮೊದಲನೇ ಸಿನಿಮಾ ಇದು. ನನ್ನ ಆ್ಯಕ್ಟಿಂಗೇ ಫಸ್ಟ್ ಇದು ಈ ಸಿನಿಮಾ. ಅಂದರೆ ಕಂಟೆಂಟ್ ನೋಡ್ಬೇಕಾದ್ರೆ ಒಂದು ಇವತ್ತಿಗೆ ಪ್ರಾಕ್ಟಿಕಲ್ ಆಗಿರುವಂಥ ಪ್ರೀತಿ, ಒಂಥರ ಫೀಲ್ ಮಾಡ್ಕೊಳ್ಳೋವಂಥ ಪ್ರೀತಿ. ಅಂದರೆ ನಾನು ನೆನ್ನೆ ಟ್ರೈಲರ್ ನೋಡ್ಬೇಕಾದ್ರೆ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಅನ್ನೋ ಥರದ್ದು ಒಂದು ಪ್ರೇಮ್ ಸರ್ದು ಒಂದು ಲೈನ್ ಇತ್ತು. ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಸಿನಿಮಾಗಳು ನಾನು ನೋಡ್ತಾ ಹೋದರೆ ಆ ಥರ ಲೈನ್ಗಳು ತುಂಬ ಬಂದಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ತುಂಬ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ ಅದು. ಅಂದರೆ ಪ್ರಾಕ್ಟಿಕಲ್ ಆಗಿರುವಂಥದ್ದ ಅಥವಾ ಒಂದು ಭ್ರಮೆಯಲ್ಲಿರುವಂಥದ್ದು ಅದು ವರ್ಕ್ ಆಗುತ್ತಾ? ಸೊ ಪ್ರಾಕ್ಟಿಕಲ್ ಆಗಿದ್ದ ಈಗ ನನಗೆ ಹೀರೋ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದಾನೆ, ಅವರು ತುಂಬ ಕಾಲ್ಪನಿಕವಾಗಿ ಬದುಕ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅದು ಪಾಸಿಬಲ್ ಇವತ್ತಿನ ದಿನಕ್ಕೆ ಅನ್ನೋದೂ ಪ್ರಶ್ನೆ. ಸೊ ಗೊತ್ತಿಲ್ಲ. ಟ್ರೈಲರಲ್ಲಿ ಸಿನಿಮಾ ಕ್ಯಾರೆಕ್ಟ್ರು ಬಂದ್ಬಿಟ್ಟು ಇರೋದು ತುಂಬ ಪ್ರಾಕ್ಟಿಕಲ್ ಕ್ಯಾರೆಕ್ಟ್ರು. ಅಂದರೆ ಅವನು ಥಿಂಕ್ ಮಾಡ್ತಕ್ಕಂಥದ್ದೇ ಆಗಿರುತ್ತೆ. ಈಗ ಎಕ್ಸಾಂಪಲ್, ನನಗೆ ನಿನಗೆ ಪ್ರೀತಿ ಕೊಡೋದಕ್ಕೆ ನನ್ನ ಹತ್ರ ಟೈಮೇ ಇಲ್ಲ, ನಾನು ಯಾಕೆ ನಿನ್ನ ಪ್ರೀತಿ ಮಾಡಲಿ ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥ ಕ್ಯಾರೆಕ್ಟ್ರು. ಅವನ ಮೈಂಡಲ್ಲಿ ಓಕೆ ಒಂದು ಫಿಕ್ಸ್ ಆಗಿದ್ದಾನಂತಂದರೆ ಓಕೆ ಇದು ಸಿಗಲ್ಲ ಅಂದಮೇಲೆ ನಾನು ಪ್ರಯತ್ನ ಪಟ್ಟು ವೇಸ್ಟು, ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ
ಆ ಥರ ಒಂದು ಮ್ಯಾನರ್ಸಿಮ್ ಇರ್ತಕ್ಕಂಥದ್ದು. ಮತ್ತು ಈ ಸಿನಿಮಾ ಎಲ್ಲೂ ಫೀಲ್ ಆಗಿರ್ಬೋದು, ಒಂದು ಕಂಟೆಂಟ್ ಆಗಿರ್ಬೋದು, ಈ ಕ್ಲೈಮ್ಯಾಕ್ಸ್ ಅಪ್ ಟು ಒಂದು 5 ಮಿನಿಟ್ಸ್ 3 ಮಿನಿಟ್ಸ್ವರೆಗೂ ಏನಾಗುತ್ತೆ ಅನ್ನೋದು ಅಲ್ಲೇವರೆಗೂ ಗೊತ್ತಾಗಲ್ಲ. ಅಲ್ಲೇವರೆಗೂ ಆ ಕ್ಯೂರಿಯಾಸಿಟಿ ಹಂಗೆ ಇದೆ. ಒಂದು ತುಂಬ ಎಮೋಷ್ನಲ್ ಪೇನ್ಫುಲ್ ಇರ್ತಕ್ಕಂಥ ಒಂದು ಲವ್ ಕಮ್ ಮಾಸ್ ಸಬ್ಜೆಕ್ಟ್ ಇದು ತುಂಬ ಚೆನ್ನಾಗಿ ಬಂದಿದೆ.